ಶುಭೋದಯ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಲ್ಲ? ನನಗೆ ಗೊತ್ತು ನೀವು ಸೂಪರ್ ಆಗಿದ್ದೀರಾ ಅಂತ. ಸೊ ಗೈಸ್, ಇವತ್ತು ನನ್ನ 5 AM ರೂಟೀನ್ ಶುರು ಆಯಿತು. ನಾನು ನನ್ನ ಲೈಫ್ ಸ್ಟೈಲಲ್ಲಿ ಕೆಲವು ಚೇಂಜಸ್ ಮಾಡ್ಕೊಳ್ಳೋಣ ಅಂತ. ಅದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ ಈಸ್ ವೇಕಿಂಗ್ ಅಪ್ ಅರ್ಲಿ ಆ್ಯಂಡ್ ಗೋಯಿಂಗ್ ಟು ಬೆಡ್ ಅರ್ಲಿ. ಬೇಗ ಎದ್ದಷ್ಟು ಎಲ್ಲರೂ ಹೇಳ್ತಾರೆ ಅಲ್ಲ, ನಮ್ಮ ತಂದೆ ತಾಯಿಂದ ಹಿಡಿದು ಎಷ್ಟೋ ವರ್ಷಗಳಿಂದ ಹಳೆ ಕಾಲದಿಂದನೂ ಎಲ್ಲರೂ ಹೇಳ್ತಾರೆ ದಟ್ ಬೇಗ ಎದ್ದು ಬೇಗ ಮಲಗೋದು ತುಂಬ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಅಂತ. ಸೊ ಹಾಗಾಗಿ ನಾನು ಈ ರೂಟೀನ್ನ ಶುರು ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಜಾಸ್ತಿ ಏನು ಮಾತಾಡಲ್ಲ, ಬಿಕಾಸ್ ಇವತ್ತು ನಾನು ಕೆಲವು ಸ್ಪೆಷಲ್ ಥಿಂಗ್ಸ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಕುಡಿತೀನಿ ಬೆಳಗ್ಗೆ, ಆಲ್ರೆಡಿ ನನ್ನ ಸ್ಕಿನ್ ಕೇರ್ ಆಯಿತು. ಇವಾಗ ಫ್ರೆಶ್ ಆಗಿ ಬ್ಯೂಟಿಫುಲ್ ಆಗಿ ಫೀಲ್ ಆಗ್ತದೆ. ಹಾಗೆಯೇ ಇವತ್ತು ಅದಾದ್ಮೇಲೆ ಇವಾಗ ನಿಮಗೆ ನಾನು ಬೆಳಗ್ಗೆ ಏನು ಕುಡಿತೀನಿ, ಪ್ಲಸ್ ಅದಾದ್ಮೇಲೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಇದನ್ನ ನಾನು ತೋರಿಸ್ಲೇಬೇಕು. ದಿಸ್ ಇಸ್ ಸಮಥಿಂಗ್ ದಟ್ ನಾನೇ ಈ ಬ್ರೇಕ್ಫಾಸ್ಟ್ನ ನಾನೇ ಒಂಚೂರು ಈ ಮಾಡರ್ನೈಸ್ಡ್ ಬ್ರೇಕ್ಫಾಸ್ಟ್ಗಿಂತ ಸ್ವಲ್ಪ ಇಂಡಿಯನೈಸ್ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ. ಸೊ ಹಾಗಾಗಿ ಐ ಆಮ್ ಶೋರ್ ಯು ವಿಲ್ ಎಂಜಾಯ್ ಇಟ್. ಸೊ ಶುರು ಮಾಡ್ಕೊಳ್ಳೋಣ. ಇವತ್ತಿನ ನನ್ನ ಮಾರ್ನಿಂಗ್ ರುಟೀನಲ್ಲಿ ನಾನು ಏನು ಕುಡಿತೀನಿ, ದಟ್ ಈಸ್ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಫುಲ್ ಗ್ಲಾಸಲ್ಲಿ ವಾರ್ಮ್ ವಾಟರ್ ಇಲ್ಲ ಸ್ಲೈಟ್ಲಿ ಹಾಟ್ ವಾಟರ್ ಮಾಡಿಕೊಂಡು ಫುಲ್ ಗ್ಲಾಸ್ ನಾನು ಚೆನ್ನಾಗಿ ನೀರು ಕುಡಿತೀನಿ ಬೆಳಗ್ಗೆ ಎದ್ದಿದ ತಕ್ಷಣ. ಸೊ ದ್ಯಾಟ್ ಫಸ್ಟ್ ಥಿಂಗ್ ಇಸ್ ಹೊಟ್ಟೆ ನೀಟಾಗಿ ಕ್ಲೀನ್ ಆಗಬೇಕು ಅಲ್ವಾ? ಸೊ ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂದರೆ ಮತ್ತೆ ನನಗಂತೂ ನನ್ನ ತಲೆ ಕೆಟ್ಟೋಗುತ್ತೆ. ಇಡೀ ದಿನ ನನಗೆ ನನ್ನ ತಲೆ ಹೊಟ್ಟೆಲಿರುತ್ತೆ. ಸೊ ಕ್ಲೀನ್ ಆಗಿಲ್ಲ ಅಂತ, ಬಿಕಾಸ್ ಇದರಲ್ಲಿ ನಮಗೆ ನಾಚಿಕೆ ಪಡುವಂಥ ವಿಷಯ ಏನೂ ಇಲ್ಲ. ನಾವು ಬೆಳಗ್ಗೆ ಟಾಯ್ಲೆಟ್ ಹೋಗಲೇಬೇಕು, ನಮ್ಮ ಹೊಟ್ಟೆ ಕ್ಲೀನ್ ಮಾಡಬೇಕು. ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಗಟ್ ಹೆಲ್ತು, ನಮ್ಮ ಬವಲ್ ಮೂಮೆಂಟ್ಸು ಚೆನ್ನಾಗಿರಲ್ಲ ಅಂದರೆ ಮತ್ತು ನಮ್ಮ ಮೆಂಟಲಿನೂ ನಾವು ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಫಸ್ಟು ಯಾವತ್ತೂ ಅಂದ್ಕೊಳ್ಳೋದು ದ್ಯಾಟ್ ಒಳ್ಳೆ ನೀರು ಕುಡಿಬೇಕು. ನನ್ನ ಪ್ರಕಾರ ಚೆನ್ನಾಗಿ ನೀರು ಕುಡಿಬೇಕು. ಅಟ್ಲೀಸ್ಟ್ 1 ಲೀಟರ್ ತನಕ ಜನರು ನೀರು ಕುಡಿತಾರೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, ಅದೇ 1 ಲೀಟರ್ನ ಡಿಫ್ರೆಂಟ್ ಡ್ರಿಂಕ್ಸ್ ಪ್ರಕಾರ ಕುಡಿತೀನಿ. ಸೊ 1 ಗ್ಲಾಸು ನಾನು 1 ಲೀಟರು ನೀರು ಚೆನ್ನಾಗೆ ವಾರ್ಮ್ ವಾಟರ್ ಇಲ್ಲ ಸ್ಲೈಟ್ಲಿ ಗುರುಬೆಚ್ಚು ನೀರು ಅಂತ ಹೇಳ್ತಾರಲ್ಲ, ಆ ನೀರನ್ನ ಕುಡಿತೀನಿ. ಒಂದು ಫುಲ್ ಗ್ಲಾಸು. ನಾನು ಗ್ಲಾಸ್ ಅಳತೆನೂ ತೋರಿಸ್ತೀನಿ. ಈ ಗ್ಲಾಸಲ್ಲಿ ನಾನು ಒಂದು ಫುಲ್ ನೀರನ್ನ ಕುಡಿತೀನಿ. ಇದೇ ಗ್ಲಾಸಲ್ಲಿ ನಾನು ಮತ್ತೆ ಹಾಟ್ ವಾಟರ್ ಹಾಕ್ಬಿಟ್ಟು ಇದಕ್ಕೆ ತುಪ್ಪ ಇಲ್ಲಾಂದ್ರೆ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂದರೆ ನಮ್ಮ ತೆಂಗಿನಕಾಯಿ ಎಣ್ಣೆ ಅದೇನಿದೆಯೋ ಅದನ್ನ ಹಾಕೊಂಡು ಇದರಲ್ಲಿ ಕುಡಿತೀನಿ. 1 ಟೀ ಸ್ಪೂನ್ ಇಲ್ಲ 1.5 ಟೀ ಸ್ಪೂನ್ ತುಪ್ಪ, ಇಲ್ಲಾಂದ್ರೆ 1 ಆಫ್ ದೆಮ್, ತುಪ್ಪ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು, ಅದು ಎಕ್ಸ್ಟ್ರಾ ವರ್ಜಿನ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಕುಡಿತೀನಿ. ಸೊ ದ್ಯಾಟ್ ಇಸ್ ವಾಟ್ ಐ ಡೂ. ಅದಾದ್ಮೇಲೆ ನಿಮ್ಗೆ ನಾನು ಲಾಸ್ಟ್ ಎಪಿಸೋಡಲ್ಲಿ ತೋರಿಸಿದೆ, ನಾನು ಕಂಜಿ ಮಾಡಿದ್ದೆ ಅಂತ. ಸೊ ಏನು ಕಂಜಿ ನಾನು ಮಾಡಿಟ್ಟಿದ್ದೀನಿ, ಬೀಟ್ರೂಟ್ದು, ಕ್ಯಾರೆಟ್ದು ಆ ಗಂಜಿನ ನಾನು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕುಡಿತೀನಿ. ಹಾಗೇನೆ ಸಮ್ಟೈಮ್ಸ್ ನಾನು ಅದರಲ್ಲಿ ಬ್ರಾಜಿಲ್ ನಟ್ಸ್, ಕೆಲವು ನಟ್ಸ್ ಇರುತ್ತಲ್ಲ, ಡ್ರೈ ಫ್ರೂಟ್ಸು, ನಟ್ಸು, ಅದನ್ನು ಟೀಮ್ ಮಾಡ್ತೀನಿ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್. ಡ್ರೈ ಫ್ರೂಟ್ಸ್ ತುಂಬ ಹೀಟು, ನನ್ನ ಬಾಡಿ ತುಂಬ ಹೀಟು. ಸೊ ಹಾಗಾಗಿ ಐ ವುಡ್ ಟ್ರೈ ಟು ಸಿ ದ್ಯಾಟ್ ನನ್ನ ಬಾಡಿ ಅವತ್ತಿನ ದಿವಸ ಏನು ರಿಕ್ವೈರ್ಮೆಂಟ್ ಕೇಳ್ತಾ ಇದೆ. ತುಂಬ ಹೀಟಿ ಸ್ಟಫ್, ನನ್ನ ಬಾಡಿ ತುಂಬ ಹೀಟ್ ಫೀಲಿಂಗ್ ಅಂತ ಅನ್ಸಿದ್ರೆ ನಾನು ಅವತ್ತು ಡ್ರೈ ಫ್ರೂಟ್ಸ್ ಅವಾಯ್ಡ್ ಮಾಡ್ತೀನಿ. ಇಲ್ಲ ಅಂದರೆ ಐ ಡೆಫಿನೆಟ್ಲಿ ಈಟ್ 1 or 2 ಬ್ರಾಜಿಲ್ ನಟ್ಸ್, ಆಮೇಲೆ ಒಂದು 4 ರಿಂದ 5 ಬಾದಾಮಿ, ಒಂದು ಖರ್ಜೂರ, ಮತ್ತೆ 2 ರಿಂದ 3 ಕ್ಯಾಶ್ಯೂ ನಟ್ಸ್. ಆ ಥರ ನನ್ನ ಹತ್ರ ತುಂಬ ವೆರೈಟಿ ಇದೆ. ಸೊ ಆ ವೆರೈಟಿನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಐ ಟ್ರೈ ಟು ಡೂ ದ್ಯಾಟ್. ಸೊ this is what it is. So I'll quickly get into it. ಜಾಸ್ತಿ ಮಾತಾಡೋದು ಬೇಡ. So thank you guys and welcome to my channel.
ಇವಾಗ ತನಕ ನೀವು ನನ್ನ ಸ್ಕಿನ್ ಕೇರ್ ರುಟೀನ್ ನೋಡಿದ್ರಿ. ಮತ್ತೆ ಬೆಳಗ್ಗೆ ನಾನು ಗಟ್ ಕ್ಲೆನ್ಸ್ ಮಾಡಕ್ಕೆ ಅಂದ್ರೆ ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಏನೇನ್ ಡ್ರಿಂಕ್ಸ್ ಕುಡಿತೀನಿ ಅಂತಾನು ನೀವು ನೋಡಾಯ್ತು. ಬರೀ ಒಂದು ಕಾಂಜಿ ಒಂದು ಪೆಂಡಿಂಗ್ ಇಟ್ಟಿದ್ದೀನಿ, ಯಾಕಂದ್ರೆ ಎಲ್ಲಾ ನೀರನ್ನು ಕಂಟಿನ್ಯೂಸ್ ಆಗಿ ಕುಡಿಯಕ್ಕಾಗಲ್ಲ. ಬಟ್ ಈ ನೀರ್ಗಳನ್ನ ಖಾಲಿ ಹೊಟ್ಟೆಯಲ್ಲಿ ಸಾಲಿಡ್ ಫುಡ್ ಹೋಗೋಕ್ಕಿಂತ ಮುಂಚೆ ಕುಡಿಯಬೇಕು. ಸೊ ಹಾಗಾಗಿ ಏನ್ ಮಾಡ್ತೀನಿ ಅಂದ್ರೆ ಇವಾಗ ನಾನು ಕ್ವಿಕ್ ಆಗಿ ನಾನು ಹೇಳಿದ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದನ್ನ ಮಾಡಿ ರೆಡಿ ಮಾಡಿಟ್ಟು ಆಮೇಲೆ ಕಾಂಜಿ ಕುಡಿದು ಮತ್ತೆ ಒಂದು 15-20 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಇವತ್ತಿನ ಇವತ್ತು ನೀವು ನೋಡ್ಬೋದು ನಾನು ಒಂಥರ ಶೆಫ್ ತರ ರೆಡಿ ಆಗ್ಬಿಟ್ಟಿದ್ದೀನಿ. ನಾನು ಯೂಶಲಿ ನನ್ನ ಮನೆಯಲ್ಲಿ ಕುಕಿಂಗ್ ಮಾಡುವಾಗ ನಾನು ಯಾವತ್ತು ಏಪ್ರಿಲ್ ಹಾಕೊಂಡೇ ಕೆಲಸ ಮಾಡೋದು. ಹಾಗೇನೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಮ್ಮ ಬಟ್ಟೆಗಳು ಹಾಳಾಗಬಾರ್ದು. ಅಟ್ ದ ಸೇಮ್ ಟೈಮ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಇವತ್ತು. ಯಾಕಂದ್ರೆ ನಾನು ಹೇಳ್ದಾಗೆ ದಿಸ್ ಇಸ್ ಅ ಮಾಡರ್ನ್ ಬ್ರೇಕ್ಫಾಸ್ಟ್, ಅನ್ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಆರ್ ಏನ್ ಹೇಳೋದು ಇಂಡಿಯನ್ ಬ್ರೇಕ್ಫಾಸ್ಟ್ ಅಂತೂ ಅಲ್ಲ. ಸೊ ಈ ಬ್ರೇಕ್ಫಾಸ್ಟ್ ನಾನು ಸ್ವಲ್ಪ ಇಂಡಿಯನ್ ಟಚ್ ಕೊಟ್ಬಿಟ್ಟು ನಿಮ್ಗೆಲ್ಲ ತೋರ್ಸೋಣ ಅಂತ. ಸೊ ಇವತ್ ಮಾಡ್ತಿರೋ ಬ್ರೇಕ್ಫಾಸ್ಟ್ ದೇಸಿ ಅವಕಾಡೋ ಪಾವ್ ಟೋಸ್ಟ್. ಸೊ ವಾಟ್ ಇಸ್ ಪಾವ್? ಅವಕಾಡೋ ಅಂತೂ ನಿಮ್ಗೆಲ್ರಿಗೂ ಗೊತ್ತು. ವಾಟ್ ಇಸ್ ಅವಕಾಡೋ? ದಿಸ್ ಇಸ್ ಅವಕಾಡೋ. ಸೊ ಅದನ್ನ ಟೋಸ್ಟ್ ಮಾಡ್ತೀನಿ. ಬಟ್ ದಿಸ್ ಟೈಮ್ ಎಲ್ಲರೂ ಯೂಶಲಿ ಬ್ರೆಡ್ ಯೂಸ್ ಮಾಡ್ತಾರೆ, ಅವಕಾಡೋ ಇದು ಮಾಡುವಾಗ ಟೋಸ್ಟ್ ಮಾಡ್ತಾರೆ. ಬಟ್ ನಾನು ಪಾವ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ವಾಂಟೆಡ್ ಟು ಗಿವ್ ದ ಇಂಡಿಯನ್ ಟಚ್. ಸೊ ಅದಕ್ಕೆ ನಾನ್ ಕೊಟ್ಟಿರೋ ಹೆಸರು ದೇಸಿ ಅವಕಾಡೋ ಪಾವ್ ಟೋಸ್ಟ್. ಸೊ ಶುರು ಮಾಡ್ಕೊಳ್ಳೋಣ ನನ್ನ ಈ ಪ್ರಿಪರೇಷನ್ ನಿಮ್ಮೆಲ್ರಿಗೋಸ್ಕರ. ಸೊ ಫಸ್ಟ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು, ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಎಲ್ಲಾನು ನಾವು ವಿ ಕ್ಯಾನ್ ಜಸ್ಟ್ ಗೆಟ್ ಇಟ್ ಸೂಪರ್ ಮಾರ್ಕೆಟ್ ನಿಂದ ಎಲ್ಲ ಸಿಕ್ಬಿಡುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಮೇನ್ಲಿ ಅಫ್ಕೋರ್ಸ್ ನಾವು ಅವಕಾಡೋ ಟೋಸ್ಟ್ ಮಾಡೋದ್ರಿಂದ ಸೊ ಐ ಹ್ಯಾವ್ ಅವಕಾಡೋಸ್ ನ ಚೂಸ್ ಮಾಡೋದು ತುಂಬಾ ಮುಖ್ಯ. ತೀರಾ ಗ್ರೀನ್ ಇರುವಾಗ ಅದು ಕಾಯಿ ಅಂತ ಅರ್ಥ. ಈ ತರ ಡಾರ್ಕ್ ಕಲರ್ ಆಗ್ಬೇಕು. ದಿಸ್ ಇಸ್ ಹಸ್ ಅವಕಾಡೋ ಅಂತ. ದಿಸ್ ಇಸ್ ಮೋಸ್ಟ್ಲಿ ಮೆಕ್ಸಿಕನ್ ಬ್ರೆಜಿಲಿಯನ್ ಅವಕಾಡೋಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಹೆಲ್ತ್ ತುಂಬಾ ಒಳ್ಳೇದು ಬಿಕಾಸ್ ಇಟ್ ಇಸ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಯೆಂಟ್ಸ್ ಅಂಡ್ ಸ್ಪೆಷಲಿ ಪ್ರೋಟೀನ್ ಕನ್ಸ್ಯೂಮ್ ಮಾಡೋಕೆ ಅವಕಾಡೋಸ್ ಆರ್ ರಿಯಲಿ ಗುಡ್ ಫಾರ್ ಬ್ರೇಕ್ಫಾಸ್ಟ್. ಸೊ ಹಾಗಾಗಿ ಈ ತರ ಡಾರ್ಕ್ ಕಲರ್ ಆಗಿರ್ಬೇಕು. ಈ ತರ ಇದ್ರೆ ಅವಕಾಡೋ ಹಣ್ಣಾಗಿದೆ ಅಂತ ಅರ್ಥ. ಸೊ ಇದ್ರ ಜೊತೆಗೆ ಅಫ್ಕೋರ್ಸ್ ಅವಕಾಡೋ ಅಲ್ದೇನು ಪಾವ್ ಇದೆ. ಪಾವ್ ಬಗ್ಗೆ ನಾನು ಹೇಳಾಯ್ತು. ಸೊ ನಾನು ಮಾಡರ್ನ್ ಪಾವ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಡರ್ನ್ ಕಂಪನಿ ಇಸ್ ವೆರಿ ಗುಡ್ ಫಾರ್ ಆಲ್ ಯುವರ್ ಬ್ರೆಡ್ಸ್ ಅಂಡ್ ಪಾವ್. ಅದಲ್ಲದೆ ನಾನೊಂದು ಸಾಸ್ ರೆಡಿ ಮಾಡ್ತೀನಿ. ಆ ಸಾಸ್ಗೆ ಏನೇನ್ ಬೇಕು ಅಂದ್ರೆ ಐ ನೀಡ್ ಅ ಕೆಚಪ್, ದಟ್ ಇಸ್ ಟೊಮೆಟೊ ಕೆಚಪ್. ಹಾಗೇನೆ ಮಸ್ಟರ್ಡ್ ಸಾಸ್ ಮಾಡ್ತಿದ್ದೀನಿ. ಮತ್ತೆ ದಿಸ್ ಇಸ್ ಮೈ ಫೇವ್ರೆಟ್ ಮೇಯೋನೀಸ್. ದಿಸ್ ಇಸ್ ಬೇಸಿಕ್ಲಿ ಫ್ರಮ್ ಹೆಲ್ಮೆನ್ಸ್. ಸೊ ಹೆಲ್ಮೆನ್ಸ್ ಮೇಯೋನೀಸ್ ನಾನ್ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಇಟ್ ಇಸ್ ವೆರಿ ಮೈಲ್ಡ್ ಇನ್ ಟೇಸ್ಟ್ ಅಂಡ್ ಇಟ್ಸ್ ರಿಯಲಿ ರಿಚ್. ಸೊ ಐ ರಿಯಲಿ ಲೈಕ್ ಇಟ್. ಸೊ ಹೆಲ್ಮೆನ್ಸ್. ಹಾಗೇನೆ ಚೀಸ್ ಸ್ಲೈಸಸ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಟೋಸ್ಟ್ ಮಾಡೋಕ್ಕಿಂತ ಮುಂಚೆ ಚೀಸ್ ನ ಇಟ್ಟು ಸೊ ಚೀಸ್ ಇಸ್ ಆಲ್ಸೋ ಹೆಲ್ತಿ ಫ್ಯಾಟ್ಸ್. ಅಗೇನ್ ನೀವು ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಚೀಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಅಫ್ಕೋರ್ಸ್ ಬಿಕಾಸ್ ಟೋಸ್ಟ್ ಮಾಡುವಾಗ ನಮಗೆ ಬಟರ್ ಬೇಕು ಅಂಡ್ ನಾನು ಯೂಶಲಿ ನಂದಿನಿ ಬಟರ್ ಯೂಸ್ ಮಾಡೋದು. ಆಮೇಲೆ ಐ ಆಲ್ಸೋ ಸಮ್ ಟೈಮ್ಸ್ ನನಗೆ ಅನ್ಸಿದ್ರೆ ಒಂದು ಚೀಸ್ ಮೊಜರೆಲ್ಲಾ ಚೀಸ್ ನ ಮೇಲಿಂದ ಗ್ರೇಟ್ ಮಾಡ್ತೀನಿ. ನಾನು ಅವೆಲ್ಲ ನಿಮ್ಗೆ ತೋರಿಸ್ತೀನಿ ವೆನ್ ಐ ಆಮ್ ಡೂಯಿಂಗ್ ದ ಆಕ್ಚುಯಲ್ ಸ್ಯಾಂಡ್ವಿಚ್. ಉಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಬಿಕಾಸ್ ಪೆಪ್ಪರ್ ಇಸ್ ಇಂಪಾರ್ಟೆಂಟ್. ಸೊ ಓಕೆ, ಈಗ ನನ್ನ ಹತ್ರ 2 ತರ ಇಟಾಲಿಯನ್ ಹರ್ಬ್ಸ್ ಇದೆ. ಒಂದು ಪಾಸ್ತಾ ಮಿಕ್ಸ್ಗೆ ಅಂದ್ರೆ ಇದ್ರಲ್ಲಿ ಒರಿಗಾನೋ, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್, ಸಾಲ್ಟ್ ಎಲ್ಲಾನು ಇರುತ್ತೆ. ಅದೇ ತರಾನೇ ಇನ್ನೊಂದು ಇಟಾಲಿಯನ್ ಮಿಕ್ಸ್. ಸೊ ಐ ಆಮ್ ಗೋನ್ ಯೂಸ್ ಒನ್ ಆಫ್ ದೀಸ್. ನೋಡೋಣ ನನ್ನ ಮೂಡ್ ಪ್ರಕಾರ ಯಾವ್ದು ಯೂಸ್ ಮಾಡಬೇಕು ಅಂತ. ಸೊ ಐ ಆಮ್ ಗೋನ್ ಯೂಸ್ ದಿಸ್. ಓಕೆ, ಸೊ ಲೆಟ್ಸ್ ಕ್ವಿಕ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಾಟ್ ವಿ ಹ್ಯಾವ್ ಟು ಪ್ರಿಪೇರ್ ಇಸ್ ದ ಸಾಸ್. ಸೊ ನಾನು ಸಾಸ್ ಹೇಗೆ ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಟೇಕ್ ಟೊಮೆಟೊ ಕೆಚಪ್. ನಿಮಗೆ ಎಷ್ಟು ಬೇಕು, ನಾನು ಒಬ್ಳೆ ತಿಂತಾ ಇರೋದ್ರಿಂದ ನಾನು ಕಡಿಮೆನೆ ಹಾಕೊಂತೀನಿ. ಸಾಸ್ ನ ವೇಸ್ಟ್ ಮಾಡೋದು ಬೇಡ. ಬಟ್ ಆಲ್ಸೋ ನಿಮ್ಮ ಹತ್ರ ಉಳಿದ್ರು ಯು ಕ್ಯಾನ್ ಪುಟ್ ಇಟ್ ಇನ್ ದ ಫ್ರಿಡ್ಜ್. ಆರಾಮಾಗಿ ನೀವು ನೆಕ್ಸ್ಟ್ ಡೇನೋ ಯೂಸ್ ಮಾಡ್ಕೊಬಹುದು. ಸೊ ನಾನು ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಾಸ್ ತಗೊಂಡಿದ್ದೀನಿ, ಸಾರಿ ಟೀ ಸ್ಪೂನ್ ಅಷ್ಟು ಸಾಸ್ ತಗೊಂಡಿದ್ದೀನಿ. ದೆನ್ ಐ ಆಮ್ ಗೋನ್ ಯೂಸ್ ಮೈ ಫೇವ್ರೆಟ್. ಆಯ್ತಾ, ನನಗೆ ಮಸ್ಟರ್ಡ್ ಸಾಸ್ ಅಂದ್ರೆ ತುಂಬಾ 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 ಇಷ್ಟ. ಸೊ ಮಸ್ಟರ್ಡ್ ಸಾಸ್.
ನೀವು ಎಷ್ಟು ಟೀ ಸ್ಪೂನ್ ತಗೊಂತೀರಲ್ಲ ಅದಕ್ಕೂ ಸಾಸ್ ಎಷ್ಟು ತಗೊಂತೀರಲ್ಲ ಮಸ್ಟರ್ಡ್ ಸಾಸ್ ಅದ್ರಲ್ಲಿ ಅರ್ಧ ತಗೊಳ್ಳಿ, ಯಾಕಂದ್ರೆ ಮಸ್ಟರ್ಡ್ ಸಾಸ್ ಹ್ಯಾಸ್ ವೆರಿ ಇಂಟೆನ್ಸ್ ಟೇಸ್ಟ್. ಸೊ ಆ ಟೇಸ್ಟ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಡೋಂಟ್ ಟೇಕ್ ಟೂ ಮಚ್ ಆಫ್ ಮಸ್ಟರ್ಡ್ ಸಾಸ್. ಮತ್ತೆ ನಾನು ಮೇಯೋ ಯೂಸ್ ಮಾಡ್ತೀನಿ. I'm going to use the butter knife itself. ಸೊ ಇಷ್ಟು ಮೇಯೋ ತಗೊತೀನಿ. I love mayo when it is teamed like this. ಅಂದ್ರೆ ಈ ತರ ನಾವು ಮಿಕ್ಸ್ ಮಾಡಿ ಮಾಡೋದ್ರಿಂದ ನಂಗೆ ಮೇಯೋ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ತಗೊಂಡಿದ್ದೀನಿ. ಇಟ್ಸ್ ಸಿಂಪಲ್, ಜಾಸ್ತಿ ಏನೂ ಇಲ್ಲ. ಸೊ ಯು ಕ್ಯಾನ್ ಜಸ್ಟ್ ಮಿಕ್ಸ್ ಇಟ್ ಅಪ್. ನೋಡಿ ನಾನು ಮಿಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಜಸ್ಟ್ ಮಿಕ್ಸ್ ಇಟ್ ಅಪ್. ಸ್ವಲ್ಪ ಜಾಸ್ತಿನೇ ಸಾಸ್ ತೊಗೊಂಡಿದ್ದೀನಿ, ಬಟ್ ಐ ಆಮ್ ಗೋನ್ ಟು ಈಟ್ ದಿಸ್ ಟುಮಾರೋ ಆಸ್ ವೆಲ್. ಯಾಕಂದ್ರೆ ಈ ಪಾವ್ ಒಂದೇ ದಿನ ಮುಗಿಯಲ್ಲ. ನಾನು ಬರೀ ಒಂದೇ ಪಾವ್ ತಗೊಳ್ಳೋದು, ಜಾಸ್ತಿ ಪಾವ್ ತಿನ್ನಲ್ಲ ನಾನು. ಯಾಕಂದ್ರೆ ಬ್ರೆಡ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಯಾವತ್ತೋ ಒಂದ್ಸರಿ, ತಿಂಗ್ಳಿಗೆ ಒಂದ್ಸರಿ ಪ್ರಾಬ್ಲಿ ನಾನು ಬ್ರೆಡ್ದು ಯಾವ ಥರ ಬ್ರೇಕ್ಫಾಸ್ಟ್ ಮಾಡೋದು. ಇಲ್ಲಾಂದ್ರೆ ನಾನು ಈಗ ಸದ್ಯಕ್ಕೆ ನಾನು ಓಕೆ ಗೈಸ್, ಅವಕಾಡೋ ಕಟ್ ಮಾಡೋ ರೀತಿ ಹೆಂಗಂದ್ರೆ ಇದನ್ನ ಸೆಂಟರ್ ಅಲ್ಲಿ ನಾವು ಈ ತರ ಕಟ್ ಮಾಡ್ಕೊಬೇಕು. ಸೆಂಟರ್ ಅಲ್ಲಿ ಹಾಗೇನೆ ಇದೇ ರೀತಿ ನೀವು ರೊಟೇಟ್ ಮಾಡಬೇಕು. ಅವಕಾಡೋ ಮಧ್ಯದಲ್ಲಿ ಒಂದು ದೊಡ್ಡ ಸೀಡ್ ಇರುತ್ತೆ, ಬೀಜ ಇರುತ್ತೆ. ಆ ಬೀಜಕ್ಕೆ ನೀವು ಹಿಂಗ್ ರೊಟೇಟ್ ಮಾಡ್ಬೇಕು. ನೋಡಿ ಹಣ್ಣಾಗಿದ್ರೆ ಅವಕಾಡೋ ಈಸಿಲಿ ಈ ತರ ರೊಟೇಟ್ ಆಗುತ್ತೆ. ಕಲರ್ ವಿಲ್ ಬಿ ಗ್ರೀನ್ ಇನ್ ಕಲರ್ ಒಳಗೆ. ಸೊ ಐ ಹ್ಯಾವ್ ಆಲ್ರೆಡಿ ಡನ್ ಇಟ್. ನಾನೀಗ ಏನ್ ಮಾಡ್ತೀನಿ ಅಂದ್ರೆ ವೆರಿ ಈಸಿಲಿ ಐ ಆಮ್ ಗೋನಾ ಲೈಕ್ ಟ್ವಿಸ್ಟ್ ಇಟ್ ಅಪಾರ್ಟ್. ಲುಕ್ ಅಟ್ ದ್ಯಾಟ್. ಓ ವಾವ್. ಸೊ ದಿಸ್ ಅವಕಾಡೋ ಇಸ್ ರೈಪನ್ಡ್, ಅಂದ್ರೆ ಹಣ್ಣಾಗಿದೆ. ತುಂಬಾ 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 ಚೆನ್ನಾಗಿ ಹಣ್ಣಾಗಿದೆ. ಇದು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಓಕೆ, ಸೊ ವಿ ಗಾಟ್ ಅವರ್ ಬಿನ್. ಇದರಲ್ಲೆಲ್ಲ ಹಾಕಿ ಫಸ್ಟ್ ಅವಕಾಡೋ ಸಿಪ್ಪೆನ ತಕ್ಕೊಂಡ್ಬಿಡ್ತೀನಿ. ಹಣ್ಣಾಗಿದ್ರೆ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಈ ತರ ಕಮ್ ಔಟ್ ಈಸಿಲಿ. ಏನೇ ಮಾಡುವಾಗಲೂ ಪ್ಲೀಸ್ ಕೈ ತೊಳೆಯೋದನ್ನ ಮರಿಬೇಡಿ. ಕೈ ತೊಳೆದೇ ಮಾಡಿ ಯಾವುದೇ ಕೆಲಸ. ಎಕ್ಸ್ಟ್ರಾಸ್ ನಾನು ಬಿಡಲ್ಲ, ಬಿಕಾಸ್ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಫ್ರೂಟ್. ತುಂಬಾ ಎಕ್ಸ್ಪೆನ್ಸಿವ್. ಇವೆಲ್ಲ ಎಕ್ಸ್ಟ್ರಾಸ್ ನಾನು ಬಿಡೋದೇ ಇಲ್ಲ. ಎಲ್ಲ ಸ್ಕ್ರೇಪ್ ಮಾಡಿ ಮಾಡಿ ತೆಗಿತೀನಿ. ಏನ್ ಮಾಡೋದು, ಐ ಮೀನ್ ನಮ್ಮ ಇಂಡಿಯನ್ ಮೆಂಟಾಲಿಟಿನೇ ಹಾಗಲ್ವಾ. ಅದೇ ಫಾರಿನಲ್ಲಿ ಎಲ್ಲಾದ್ರೂ ಆಗಿದ್ರೆ, ಇಲ್ಲ ಅಬ್ರಾಡಲ್ಲಿ ಯಾರನ್ನ ಆಗಿದ್ರೆ ಎಲ್ಲ ಹಾಗಾಗಿ ಬಿಟ್ಬಿಡ್ತಾರೆ. ಬಟ್ ನಮ್ಮ ಕಲ್ಚರಲ್ಲಿ ನಾವು ಕಲ್ತಿರೋದು ಏನಂದ್ರೆ ಏನು ವೇಸ್ಟ್ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ಏನು ವೇಸ್ಟ್ ಮಾಡಲ್ಲ. ಎಲ್ಲಾನು ಯೂಸ್ಫುಲ್. ಐ ಮೀನ್ ದೆರ್ ಇಸ್ ಲಾಟ್ ಆಫ್ ಫ್ರೂಟ್ ಇನ್ ದಿಸ್. ಅದನ್ನ ಯಾಕೆ ಬಿಡ್ಬೇಕಲ್ವಾ. ಇದಕ್ಕೆ ಕಂಜೂಸ್ತನ ಅಂತ ಹೇಳಲ್ಲ, ಇದನ್ನ ಆಪ್ಟಿಮಮ್ ಯೂಟಿಲೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಇರುವಾಗ ಅದನ್ನ ನೀಟಾಗಿ ಯೂಟಿಲೈಸ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ ಅಂತ ನಾನು ಹೇಳೋದು. ಓಕೆ, ಸೊ ನಿಮ್ಗೆ ಏನಾದರೂ ಅನ್ಸಿದ್ರೆ ಈಗ ಫ್ರೂಟು ಎಲ್ಲನ ಒಂದ್ ಕಡೆ ಈ ತರ ಇಟ್ ಇಸ್ ಸ್ಪಾಯಿಲ್ಡ್ ಇಲ್ಲ ಇವಾಗ ನಾನು ಅವಕಾಡೋ ತಗೊಂಡಾಯ್ತು. ಅವಕಾಡೋ ಸ್ವಲ್ಪ ಮೆಸ್ಸಿ ಆಗಿ ಇದಾಯ್ತು, ಯಾಕಂದ್ರೆ ಐ ಥಿಂಕ್ ಪ್ರಾಬಬ್ಲಿ ಅದು ಸ್ವಲ್ಪ ಜಾಸ್ತಿನೇ ಹಣ್ಣಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನೋ ಪ್ರಾಬ್ಲಮ್. ಬಟ್ ಐ ಹ್ಯಾವ್ ಟೇಕನ್, ನಾನು ಏನೇನು ಎಲ್ಲ ಯೂಸ್ಫುಲ್ ಆಗಿರೋ ಏನೇನಿತ್ತು ಎಲ್ಲ ಸ್ಕ್ರೇಪ್ ಮಾಡಿ ತೆಗೆದು ಹಾಕೊಂಡಿದ್ದೀನಿ. ಸೊ ದಿಸ್ ಇಸ್ ಓಕೆ, ಸ್ಟಿಲ್ ಗುಡ್. ಸೊ ಇವಾಗ ನಾವು ಲೇಯರಿಂಗ್ ಶುರು ಮಾಡೋಣ. ಸೊ ಫಾರ್ ದ್ಯಾಟ್ ಐ ಟೇಕ್ ಪಾವ್. ಇದು ನಮ್ಮ ಮಾಡರ್ನ್ ಪಾವ್. ಸೊ ಈ ಪಾವ್ನ ನಾನು ಏನು ಮಾಡ್ತೀನಿ ಅಂದರೆ, ಈಗ ಐ ಕಟ್ ಇಟ್ ಇಂಟು 2 halves. 2 ಪಾವ್ನ ತೊಗೊಂಡಿದ್ದೀನಿ. ಸೊ 2 ಪಾವ್ನ ಒಂದೇ ಸಾರಿ ಟೋಸ್ಟ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಐ ಟೇಕನ್ 2 paws. ಎಸ್, ಟ್ರೈ ಟು ಓಪನ್ ದಿಸ್. ಸೊ ಓಪನ್ ಮಾಡಿ. ಓಕೆ, ಸೊ ಈಗ ಇದಕ್ಕೆ ಐ ಪುಟ್ ದ ಸಾಸ್. ಸೊ ನಾವು ಮಾಡ್ಕೊಂಡಿರೋದು ಏನ್ ಸಾಸು, ಟೊಮೆಟೊ ಕೆಚಪ್, ಮಸ್ಟರ್ಡ್ ಸಾಸ್ ಆ್ಯಂಡ್ ಮೇಯೋನೀಸ್. ಸೊ ಇದನ್ನ ವಿಲ್ ಲೇಯರ್ ಇಟ್ ಟು ಒನ್ ಸೈಡ್. ಒಂದು ಸೈಡ್ಗೆ ಮಾತ್ರ ಹಾಕೊಳ್ಳೋಣ.
ಟೇಸ್ಟ್ ನೋಡ್ತೀನಿ. It's nice. It's very, very nice. It's good. I think I'm going to layer it here as well. ಇದಕ್ಕೂ ಲೇಯರ್ ಮಾಡ್ತೀನಿ. ಇಟ್ಸ್ ಓಕೆ, ನಾನೇ ತಿನ್ನಬೇಕು, ನಮಗೆ ಎಷ್ಟು ಬೇಕು ಏನು ಬೇಕು ನಾವಾಗೆ ಡಿಸೈಡ್ ಮಾಡಿ ಹಾಕೊಬೋದು. ಕರೆಕ್ಟಾ? ಸೊ ಲೆಟ್ ಮಿ ಕೀಪ್ ದಿಸ್ ಅಸೈಡ್. ಓಕೆ, ಸೊ ಇದಕ್ಕೆ ಇವಾಗ ಐ ವಿಲ್ ಪುಟ್ ದಿ ಅವಕಾಡೋ. ಸೊ ಇದನ್ನ ಒಂಚೂರು ಸೈಡ್ಗೆ ಹಾಕಿ ಅವಕಾಡೋನ ಐ ಜಸ್ಟ್ ಟ್ರೈ ಟು ಕಟ್ ಇಟ್ ಇನ್ ಸ್ಲೈಸಸ್, ಈ ಥರ ಸ್ಮಾಲ್ ಸ್ಮಾಲ್. And avocado, I think, it's basically a South American fruit. ಇಂಡಿಯಾಗೆ ಬರೋದಕ್ಕೆ ಟೈಮ್ ತೊಗೊಂತು, ಬಟ್ ತೊಗೊಂಡು ಬಂದ ಮೇಲೆ ಐ ಥಿಂಕ್ ಎವ್ರಿಬಡಿ ಸ್ಟಾರ್ಟೆಡ್ ಲವಿಂಗ್ ಅವಕಾಡೋಸ್. ಬಟರ್ ಫ್ರೂಟ್ ಅಂತ ಕರಿತೀವಿ ನಾವು ಇಂಡಿಯಾದಲ್ಲಿ. ಸೊ ಇಟ್ಸ್ ದ ಸೇಮ್, ಅವಕಾಡೋ ಅಂಡ್ ಬಟರ್ ಫ್ರೂಟ್ ಇಸ್ ದ ಸೇಮ್. ಸೊ ನಾನು ಈ ಥರ ಇದರ ಲೇಯರ್ಸ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲರಿಗೂ ಕಾಣ್ತಾ ಇದೆ ನಾನು ಮಾಡ್ತಿರೋದು. ಸೊ ಲೇಯರ್ಸ್ ಹಾಕಿ ಈ ಥರ Okay, so I got myself a tissue. So ಇವಾಗ ಇನ್ನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಲೇಯರ್ಡ್ ಇಟ್ ಆಯ್ತಾ. ಸೊ ಇದಕ್ಕೆ ಒಂಚೂರು ಉಪ್ಪು, ಜಸ್ಟ್ ಮೇಲಿಂದ ಉಪ್ಪು. ಕೆಲವರು ನಾ ಹೇಳಿದಲ್ಲ ಇನ್ನೂ ದೇಸಿ ಟ್ವಿಸ್ಟ್ ಕೊಡ್ಬೇಕಂದ್ರೆ ಇದಕ್ಕೆ ನೀವು ಕೆಲವರು ಖಾರದ ಪುಡಿ ಹಾಕ್ತಾರೆ, ಅದು ಇದು ಹಾಕ್ತಾರೆ. ಬಟ್ ತೀರಾ ಆ ಥರ ಮಾಡಕ್ಕೆ ಹೋದರೆ ಐ ಥಿಂಕ್ ಅವಕಾಡೋಗೆ ಆ ಟೇಸ್ಟ್ ಬರಲ್ಲ. ಐ ಆಮ್ ಪುಟ್ಟಿಂಗ್ ಲಿಟಲ್ ಪೆಪ್ಪರ್ ಜಸ್ಟ್ ಮೇಲೆ ಈ ಥರ ಸ್ಪ್ರಿಂಕಲ್ ಮಾಡಿ. ನಿಮ್ಗೆ ಎಷ್ಟು ಬೇಕು ಅಂದಾಜು ನಿಮಗೆ ಗೊತ್ತಿರಬೇಕು, ನಾನು ಹೇಳಕ್ಕೆ ಬರಲ್ಲ ಅದು. ಸೊ ಆ ಅಂದಾಜು ಮೇಲೆ ನೀವು ಹಾಕ್ಕೊಳ್ಳಿ. ಸೊ ದಿಸ್ ಇಸ್ ವಿತ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಇವಾಗ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಐ ಆಮ್ ಗೋನು ಪುಟ್ ದ ಲೇಯರ್ ಆಫ್ ಚೀಸ್. ಒಂದೇ ಒಂದು ಲೇಯರ್ ತೊಗೊತೀನಿ, ನಾನು ಜಾಸ್ತಿ ಚೀಸ್ ತಿನ್ನಲ್ಲ. ಸೊ ಒನ್ ಲೇಯರ್, ರಿಮೂವ್ ದಿಸ್. ಓಕೆ, ದಿಸ್ ಇಸ್ ಗುಡ್ ಇನಫ್. ನಾನು ಇದನ್ನು ಐ ಕಟ್ ಇಟ್ ಇಂಟು 2 halves. ಟ್ರೈ ಮಾಡ್ತೀನಿ. ಓಕೆ, ಸೊ ಐ ಕ್ಯಾನ್ ಪುಟ್ ಇಟ್ ಹಿಯರ್ ಆ್ಯಂಡ್ ದೆನ್ ಐ ಕ್ಯಾನ್ ಪುಟ್ ಇಟ್ ಹಿಯರ್. ಓಕೆ, ಸೊ ಇವಾಗ ಚೀಸ್ ಆಯಿತು. ಇದಕ್ಕೆ ನಾನು ಐಮ್ಗನು ಆಲ್ಸೋ ನಾನು ಹೇಳಿದ್ನಲ್ಲ, ಐಮ್ಗನು ಯೂಸ್ ದಿ ಇಟಾಲಿಯನ್ ಮಿಕ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಗ್ರೇಟೆಡ್ ಆನ್ ಟಾಪ್ ಆಫ್ ಇಟ್. ಇತ್ತೀಚೆಗೆ ನನಗೆ ಕುಕಿಂಗ್ ಮೇಲೆ ತುಂಬ ಒಂಥರ ಪ್ರೀತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಮುಂಚೆ ಬೇಕಾಬಿಟ್ಟಿ ಮಾಡ್ತಾ ಇದ್ದೆ, ಅದಕ್ಕೆ ನನ್ನ ಹೆಲ್ತ್ನು ಚೆನ್ನಾಗಿರ್ತಿರ್ಲಿಲ್ಲ. ಅದೇ ಹೇಳ್ತಾರಲ್ಲ, ನಾವು ಅಡುಗೆ ಮಾಡುವಾಗ ನಮ್ಮ ಮನಸ್ಸು ತುಂಬ ಖುಷಿಯಾಗಿರ್ಬೇಕು. ಹಾಗೇನೆ ನಾವು ಮಾಡೋ ಅಡುಗೆ ನಾವು ಖುಷಿಯಾಗಿದ್ರೆ ಮಾಡೋ ಅಡುಗೆಯಲ್ಲಿ ಆ ಪ್ರೀತಿ ಹೋಗುತ್ತಂತೆ. ಸೊ ಹಾಗಾಗಿ ನನ್ನ ಲೈಫಲ್ಲಿ ಆ ಒಂದು ಚೇಂಜ್ ತಂದ್ಕೊಂಡೆ. ಲೇಸಿನೆಸ್ ಅಲ್ಲದೆ, ಯಾಕಂದ್ರೆ ನಾವು ಒಬ್ಬಳೇ ಇರುವಾಗ ಅಯ್ಯೋ ಏನೋ ಒಂದು ಮಾಡ್ಕೊಂಡು ತಿನ್ನೋಣ ಅಂತೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಎಷ್ಟೋ ಸರಿ ನಾನು ಹೆಲ್ತ್ ಹಾಳು ಮಾಡ್ಕೊಂಡಿದ್ದೀನಿ. ನೀವು ನೋಡಿದಿರ ವಿಡಿಯೋ ನನ್ನ ಲಾಸ್ಟ್ ವೀಕಲ್ಲಿ. ಅದಕ್ಕೆ ಬೇರೆ ಕಾರಣನೇ ಇತ್ತು. ಯಾಕೆಂದ್ರೆ ನಾನು ಮನೆ ಚೇಂಜ್ ಮಾಡಿದೆ. ಮನೆ ಚೇಂಜ್ ಮಾಡಿದಾಗ ಮನೆದು ಧೂಳು, ಪೇಂಟು ಅವೆಲ್ಲ ಇನ್ಹೇಲ್ ಮಾಡಿ ನಾನು ಸ್ವಲ್ಪ ನನಗೆ ಫುಡ್ ಪಾಯ್ಸನಿಂಗ್ ಥರ ಆಯಿತು. ಟೈಮಿಗೆ ಸರಿ ತಿನ್ನಲಿಲ್ಲ, ಒಳ್ಳೆ ಊಟ ತಿನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ಕೆಲವು ಸರಿ ಅದರ ಪ್ರಾಬ್ಲಮ್ ಆಗುತ್ತೆ. ಬಟ್ ಇತ್ತೀಚೆಗೆ ನಾನು ತುಂಬ ಮನಸ್ಸಿಂದ ಕುಕ್ ಮಾಡ್ತೀನಿ. ಯಾಕಂದರೆ ನನಗೆ ನಾನು ಊಟ ತಿನ್ನಿಸ್ಬೇಕು, ನನಗೋಸ್ಕರ ನಾನು ಊಟ ತಿನ್ನಬೇಕು. ಸೊ ಹಾಗಾಗಿ ನಾನು ಮಾಡೋ ಅಡುಗೆನ ತುಂಬ ಮನಸ್ಸಿಂದ ಖುಷಿಯಾಗಿ ಮಾಡಿ ತಿಂತೀನಿ. ಓಕೆ, ಸೊ ಇವಾಗ ಈ ಲೇಯರ್ ಆಗಿದೆ. ಇದಕ್ಕೆ ನಾನು ಎಕ್ಸ್ಟ್ರಾ ಚೀಸ್ ಹಾಕೋಣ ಅಂತ ಅನ್ಕೊಂಡೆ, ಬಟ್ ಇದೇ ಚೀಸ್ ಸಫಿಷಿಯಂಟ್ ಆಗಿದೆ. ಸೊ ನಾನು ಇದನ್ನ ಸ್ಕಿಪ್ ಮಾಡ್ತೀನಿ. ಸೊ ಇವಾಗ ನಮ್ಮ ಲೇಯರ್ ರೆಡಿ. ಐ ಮೀನ್ ದೇರ್ ಇಸ್ ನಥಿಂಗ್ ಫಾರ್ ಅಸ್ ಟು ಡೂ. ಇಟ್ಸ್ ಅ ವೆರಿ ಸಿಂಪಲ್ ಅವಕಾಡೋ, ದೇಸಿ ಅವಕಾಡೋ ಪಾವ್ ಟೋಸ್ಟ್. ಸೊ ಇವಾಗ ಇದನ್ನ ನಾವು ಟೋಸ್ಟ್ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಟು ದ ಟೋಸ್ಟರ್. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಇವಾಗ ಕವರ್ ಮಾಡ್ತೀನಿ ನೀಟಾಗಿ. ಸೊ ಐ ಹ್ಯಾವ್ ಕವರ್ಡ್ ಇಟ್ ಅಪ್. ಓಕೆ, so this is our sandwich. You can see this. ನೀಟಾಗಿ ಕವರ್ ಮಾಡಿದ್ದೀನಿ. So let's take it to the toaster. Okay, so
ಟೋಸ್ಟರ್ ನಂದು ರೆಡಿ ಇದೆ. ಐ ಹ್ಯಾವ್ ಸ್ವಿಚ್ಡ್ ಇಟ್ ಆನ್. ಇವಾಗ ಟೋಸ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಒಂಚೂರು ಬಟರ್ ಹಾಕೋಣ. ಸೊ ಬಟರ್ನ ಯೂಶಲಿ ನಾವು ಫ್ರಿಜ್ ಅಲ್ಲಿ ಇಡುವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಹೊರಗೆ ತೆಗೆದಿಟ್ರೆ ಅವಾಗ ಬಟರ್ ಈ ತರ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಈ ತರ ಮೇಲೆ ಬಟರ್ ಸ್ಮೇರ್ ಮಾಡಿ ಹಾಕಿ ಐ ವಿಲ್ ಆಲ್ಸೋ ಲೇಯರ್ ಇಟ್ ಅ ಬಿಟ್ ದಿಸ್ ಸೈಡ್. ಈ ಟೋಸ್ಟರ್ ಆಕ್ಚುಲಿ ಬ್ರೆಡ್ ಟೋಸ್ಟ್ ಮಾಡೋದು, ಬಟ್ ನಾನು ಪಾವ್ನ ಟೋಸ್ಟ್ ಮಾಡ್ತಾ ಇದ್ದೀನಿ. ನನಗೂ ಫಸ್ಟ್ ಟೈಮೇ, ನೋಡೋಣ ಹೇಗಾಗುತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ರೆಡಿ. ಐ ಆಮ್ ಗೋನಾ ಕೀಪ್ ದಿಸ್ ಅಸೈಡ್. ಓಕೆ, ಟೋಸ್ಟರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಆಲ್ರೆಡಿ ಪ್ರೀ ಹೀಟೆಡ್. ಸೊ ಇದನ್ನು ತೆಗೆದು ಇದ್ರ ಮೇಲೆ ಇಡ್ತೀನಿ. ಆ್ಯಂಡ್ ಐ ಹ್ಯಾವ್ ಟು ಟ್ರೈ ಆ್ಯಂಡ್ ಕ್ಲೋಸ್ ದಿಸ್. ಎಸ್, ಐ ಕ್ಯಾನ್. ಹಾಕಿದೀನಿ. ಸೊ ಟೋಸ್ಟರ್ ಈಗ ಆಲ್ಮೋಸ್ಟ್ ಓಕೆ ಗೈಸ್. ಇವಾಗ ಐ ಥಿಂಕ್ ಟೋಸ್ಟಿಂಗ್ ವಿಲ್ ಟೇಕ್ ಹಾರ್ಡ್ಲಿ ಐ ಥಿಂಕ್ 3 to 4 minutes or maximum 5 minutes. It depends. ಸೊ ನಾನು ಫಸ್ಟ್ ಟೈಮ್ ಪಾವ್ ಇಷ್ಟು ದಪ್ಪ ಪಾವ್ನ ಹಾಕಿದ್ದೀನಿ. ಯೂಶಲಿ ಬ್ರೆಡ್ ಸ್ಲೈಸಸ್ ಹಾಕ್ತಾರೆ, ಬಟ್ ಇಟ್ಸ್ ಓಕೆ. ಎಲ್ಲರೂ ಟ್ರೈ ಮಾಡೋದೇ ಅಲ್ವಾ ಇಂಪಾರ್ಟೆಂಟು. ಸೊ ನಾನು ಮಾಡಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಐ ಆಮ್ ಶೋರ್ ಇಟ್ ವಿಲ್ ಬಿ ಗುಡ್. ಸೊ ನೀವು ಬ್ರೆಡ್ ತಿನ್ನುವಾಗ, ಪಾವ್ನ ತಿನ್ನುವಾಗ ಯು ಕ್ಯಾನ್, ಇಫ್ ಯು ವಾಂಟ್ ಮೋರ್ ಸಾಸ್ ಯು ಕ್ಯಾನ್ ಯೂಟಿಲೈಸ್ ಮೋರ್ ಸಾಸ್, ಬಟ್ ನನಗೆ ಯಾವ ಸಾಸು ಬೇಡ. ಐ ಆಮ್ ಜಸ್ಟ್ ಗೋನಾ ಈಟ್ ಇಟ್ ರೈಟ್ ಲೈಕ್ ದ್ಯಾಟ್. ಸೊ ಇನ್ನೂ ಬೇಕಿದ್ರೆ ದೆನ್ ಐ ಆಮ್ ಗೋನಾ ಮೇಕ್ ಮೋರ್ ಟೋಸ್ಟ್. ಸೊ ಐ ಆಮ್ ಶ್ಯೂರ್ ಎಲ್ರಿಗೂ ಇದು ಒಂದು ಸಿಂಪಲ್ ಡಿಶ್ನ, ನಾನು ಬ್ರೇಕ್ಫಾಸ್ಟ್ ಡಿಶ್ನ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಟೈಮು ಯಾವ ರೀತಿ ಏನು ಎತ್ತ ಅಂತ ನಾನು ಇನ್ನೂ ಇನೋವೇಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಸೊ ನೋಡೋಣ ಈಗ ನಮ್ಮ ಪಾವ್ ರೆಡಿ ಆಗಿದೆಯಲ್ಲ ಅಂತ. ಓಕೆ ಓಕೆ ಗೈಸ್, ಐ ಥಿಂಕ್ ಇಟ್ಸ್ ರೆಡಿ. ಸೊ ಲೆಟ್ಸ್ ಓಪನ್ ಇಟ್. ಓ ವಾವ್, ಜಸ್ಟ್ ಲುಕ್ ಎಟ್ ದಿಸ್. ಚೀಸ್ ಎಲ್ಲ ಹೊರಗೆ ಬಂದಿದೆ, ಬಟ್ ಐ ವಿಲ್ ಟ್ರೈ ಟು ಪುಟ್ ದಟ್ ಚೀಸ್ ಇನ್ ಸೈಡ್. ಹವೆವರ್ ಇದನ್ನ ತೆಗೆಯೋ ಟೈಮ್ ಬಂತು. ಸೊ ಲೆಟ್ಸ್ ಕ್ವಿಕ್ಲಿ ಡೂ ದಿಸ್. ವಾವ್, ದಿಸ್ ಲುಕ್ಸ್, ನಾನು ಫಸ್ಟ್ ಸ್ವಿಚ್ ಆಫ್ ಮಾಡ್ತೀನಿ. ದಿಸ್ ಲುಕ್ಸ್ ರಿಯಲಿ ಡಿಲಿಷಿಯಸ್. ನನಗೆ ಹೆಂಗೆ ಚೀಸ್ ಫ್ರೈ ಆಗಬೇಕು, ಓ ವಾವ್, ಇಟ್ ಇಸ್ ಆ್ಯಕ್ಚುಲಿ ಹ್ಯಾಪನ್ ದ್ಯಾಟ್ ವೇ. ಇಟ್ಸ್ ರಿಯಲಿ ಓಸಿಂಗ್ ಔಟ್. ಓ ಮೈ ಗಾಡ್, ದಿಸ್ ಇಸ್ ರಿಯಲಿ ರಿಯಲಿ ನೈಸ್. ಐ ಆಮ್ ಗೋನಾ ಕಟ್ ಇಟ್ into 2. I am sure this is going to taste really good. ತುಂಬಾ ಚೆನ್ನಾಗಿರುತ್ತೆ. Just see this. ಚೀಸ್ ಮತ್ತು ಅವಕಾಡೋ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಒಂಥರ ಬ್ರೆಡ್ ಸ್ಲೈಸ್ ಥರನೇ ಆಗ್ಬಿಟ್ಟಿದೆ. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಐ ಥಿಂಕ್ ಇಟ್ಸ್ ಯಮ್ಮಿ. ಬೇಗ ತಿಂದು, ಬಿಸಿ ಇರುವಾಗ ಯಾವತ್ತೂ ಬ್ರೆಡ್ ಐಟಮ್ ಏನೇ ಇದ್ರು ಬಿಸಿ ಇರುವಾಗ ತಿಂದುಬಿಡ್ಬೇಕು. ಕರೆಕ್ಟಾ? ಸೊ ಲೆಟ್ಸ್ ಟ್ರೈ. ಓಕೆ ವೀಕ್ಷಕರೇ, ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಇದೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಟ್ರೈ ದಿಸ್. ಸಖತ್ ಕ್ರಿಸ್ಪಿ ಆಗಿದೆ. ಸೊ ಲೆಟ್ಸ್ ಡೂ ದಿಸ್. ಬಿಸಿ ಇದೆ. ಓ ಮೈ ಗಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಇಷ್ಟು ಚೆನ್ನಾಗುತ್ತೆ ಅಂತ. ಆ ಚೀಸ್ ಏನಾಗಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನಂಗೆ ಫ್ರೈಡ್ ಚೀಸ್ ತುಂಬ ಇಷ್ಟ. And the avocado and the bread toasted to perfection. I think ಇದು ಎರಡು ಸಾಲ ನನಗೆ ಇನ್ನೂ ಮಾಡಬೇಕಾಗುತ್ತೆ. ಸೊ ವೀಕ್ಷಕರೇ, ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿದ್ರಿ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಪ್ಲೀಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ. ಅವಕಾಡೋ ಇಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ತುಂಬಾ ಪ್ರೋಟೀನ್ ಪ್ಯಾಕ್ಡ್ ಫ್ರೂಟ್ ಅದು. ಸೊ ಹಾಗಾಗಿ ಅವಕಾಡೋನೋ ಬಟರ್ ಫ್ರೂಟೋ, ಬಿಕಾಸ್ ಇನ್ ಇಂಡಿಯಾ ಒಂಚೂರು ಬೇರೆ ತರ ಬೆಳಿತಾರೆ ಅದೇ ಬ್ರೀಡ್ನ. ಸೊ ಅದನ್ನ ಬಟರ್ ಫ್ರೂಟ್ ಅಂತ ಕರೀತಾರೆ, ಬಟ್ ಇಟ್ ಹ್ಯಾಸ್ ದ ಸೇಮ್ ನ್ಯೂಟ್ರಿಯನ್. ಸೊ ಹೋಗಿ ತಗೊಂಡು ಈ ಬ್ರೇಕ್ಫಾಸ್ಟ್ ನ ಮಾಡಿ. ವೆರಿ ವೆರಿ ಸಿಂಪಲ್. ಐ ಥಿಂಕ್ 5-10 minutes ಅಲ್ಲಿ ಮುಗಿದೋಗುತ್ತೆ ಈ ಬ್ರೇಕ್ಫಾಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೊಸ ಸಬ್ಸ್ಕ್ರೈಬರ್ಸ್ ಯಾರನ್ನ ಇದ್ರೆ, ಹೊಸ ವೀಕ್ಷಕರು ಯಾರನ್ನ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ. ಹಾಗೇನೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಸೋ ಮಚ್. Please press the bell icon to get notifications, and at the same time
ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಇದು ನನಗೆ ತುಂಬ ತುಂಬ ತುಂಬಾ ಖುಷಿ ಕೊಡುತ್ತೆ. ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಿರೋ, ಮೋರ್ ದೆನ್ 200 to 300 ಸಬ್ಸ್ಕ್ರಿಪ್ಷನ್ಸ್ ನನಗೆ ಜಸ್ಟ್ ಲಾಸ್ಟ್ ವಿಡಿಯೋಯಿಂದ ಬಂದಿದೆ. ಆ್ಯಂಡ್ ಫಾರ್ ದ್ಯಾಟ್ ನಾನು ಮನಸ್ಸಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಯು ಆರ್ ಅ ಗ್ರೇಟ್ ಸೋಲ್, ಐ ಆಮ್ ಅ ಗ್ರೇಟ್ ಸೋಲ್, ವಿ ಬೋತ್ ಮೇಕ್ ಗ್ರೇಟ್ ಸೋಲ್ಸ್. ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಮನ್ನ ನೋಡ್ತೀನಿ. ಕಾಯ್ತಾರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಸ್ಟೇ ಸೇಫ್ ಆ್ಯಂಡ್ ಹೆಲ್ತಿ.